ಅವರು ನೇರ ಮಾತುಗಳನ್ನು ಆಡ್ತಿದ್ದಂತ ಗೋಪಾಲ್ ಕೃಷ್ಣ ಬೇಳೂರ್ ಅವರು ಈ ಬಾರಿ ಸಚಿವರಾಗೇ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆ ಅವರ ಕ್ಷೇತ್ರದ ಬಹುತೇಕ ಪ್ರತಿಯೊಬ್ಬ ಮತದಾರನಿಗೂ ಇತ್ತು, ಅವ್ರಿಗೂ ಕೂಡ ಇತ್ತು. ಆದ್ರೆ ಕೊನೆಯ ಹಂತದ ಪ್ಲಾನು ರಾಜಕೀಯ ಷಡ್ಯಂತ್ರ ಇರ್ಬೋದಾ, ಅವ್ರನ್ನ ಕೇಳ್ತೇನೆ. ಸಚಿವ ಸ್ಥಾನ ಕೈ ತಪ್ಪಿದೆ ಸರ್, ಇನ್ನೇನು ನಾನು ಹೇಳಂಗಿಲ್ಲ, ನೀವು ಹೇಳ್ಬೇಕು. ನಾನೇನ್ ಹೇಳಕ್ಕಾಗತ್ತೆ, ಬಹಳ ನೋವಾಗಿದೆ, ಬೇಸರ ಆಗಿದೆ, ದುಃಖದಲ್ಲಿದ್ದೇನೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ. ಇಡೀ ನನ್ನ ಕ್ಷೇತ್ರದ ಜನ ಬೇಜಾರಲ್ಲಿದ್ದಾರೆ, ಮುಖಂಡರು ಬೇಜಾರ, ಬಹಳ ಜನ ಹತ್ಕೊಂಡು ಹೋಗಿದ್ದಾರೆ. ಯಾಕೆ ಈ ತರ ಆಯ್ತು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ 3 ಬಾರಿ MLA ಆಗಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಯುವಕನಾಗಿ ಸಾಮಾನ್ಯ ಜನರಲ್ಲಿ ಬಂದಂತ, ನಾನೇನು ದೊಡ್ಡ ಶ್ರೀಮಂತರ ಮನೆಯಿಂದ ಬಂದವನಲ್ಲ. ನನ್ನ ತಂದೆಯವರು ಸಹ ಜಮೀನು ಕೂಲಿ ಅಲ್ಲ, ಜಮೀನ್ದಾರರಾಗಿ ಜಮೀನು ಕೆಲಸ ಮಾಡ್ಕೊಂಡು ಬಂದಂತವ್ರು. ಅವರ ಮಗನಾಗಿ ಅದು ಬಂಗಾರಪ್ಪನ ಗರಡಿಯಲ್ಲಿ ಬಂದ್ರಿಂದ 3 ಬಾರಿ MLA ಆಗಿ ಬಂದಿದ್ದೆ ನಾನು. ಈ ಸರಿ ನಿರೀಕ್ಷೆ ಇತ್ತು, ಅವರಿಗೆಲ್ಲರಿಗೂ ಕೊಟ್ಟಿದ್ರಿ, ಒಂದೊಂದ್ಸರಿ 3 ವರ್ಷ ಆಗಿತ್ತು. ಈ ಸರಿ ಅವಕಾಶ ಇದೆ ಅನ್ನೋದು ಬಹಳ ಆಸೆ ಇತ್ತು, ಅದು ಇವತ್ತು ನಿರಾಸೆ ಆಗಿದೆ, ಬೇಜಾರಾಗಿದೆ. ಜಿಲ್ಲೆ ಲೆಕ್ಕದಲ್ಲೂ ಬರಬೇಕಿತ್ತು, ಸಮುದಾಯ ಲೆಕ್ಕದಲ್ಲೂ ಬರಬೇಕಿತ್ತು. ಡೆಲ್ಲಿಯಲ್ಲಿ ನಾನು ನೀವು ಮಾತಾಡಿದಾಗಲೂ ಈ ಲೆಕ್ಕಾಚಾರ ಮಾತಾಡಿದ್ವಿ. ಎಲ್ಲಾ ಲೆಕ್ಕಾಚಾರ ತಲೆ ಕೆಳಗಾಗಿದೆ ಅಂದ್ರೆ ಎಲ್ಲಿ ಉಲ್ಟಾ ಹೊಡೆದಿರ್ಬೋದು ಅಂತ ಅನಿಸ್ತಾ ಇದೆ ಸರ್. ಗೊತ್ತಿಲ್ಲ, ನಾವು ಸಮರ್ಥರಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ, ಅಥವಾ ನಾ ಯಾವುದು ಭಿನ್ನಮತ ಮಾಡಲಿಲ್ಲ, ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಲ್ಲ. 3 ವರ್ಷಗಳ ಕಾಲನೂ ಸಹ ವಿರೋಧ ಪಕ್ಷದವರಿಗೆ ಎದುರು ಹಾಕೊಂಡು ಕೆಲಸ ಮಾಡಿದ್ದೀನಿ ನಾನು. ಹಾಗಾಗಿ ಬಹುಶಃ ಯಾವ ಉದ್ದೇಶದಿಂದ ತೆಗೆದಾರೋ ಗೊತ್ತಿಲ್ಲ ನನಗೆ. ಅದರಿಂದ ಬೇಸರಾಗಿ ನನ್ನ ಒಂದು ನಿರ್ಧಾರಕ್ಕೆಲ್ಲ ಬಂದಿದ್ವಿ ನಾವು. MLC ಚುನಾವಣೆ ನಡೆಯುವ ಸಂದರ್ಭದಲ್ಲೂ ರೆಸಾರ್ಟ್ ಅಲ್ಲಿ ಸಿಕ್ಕಿದ್ವಿ. ಯಾವಾಗ್ಲೂ ಕೂಡ ಪಕ್ಷದ ಶಿಸ್ತನ್ನು ಕಾಪಾಡಬೇಕು, ಹೊರಗಡೆ ಬರಲ್ಲ, ಇಲ್ಲೇ ಇರ್ತೀವಿ ಅಂತ ಹೇಳಿದ್ರಿ. ಎಲ್ಲ ಪಕ್ಷದ ಇದರಲ್ಲೇ ಒಂದು ಚೂರು ನಮ್ಗೆ ಗೊಂದಲ ಇರಲಿಲ್ಲ. ಪಕ್ಷದಲ್ಲಿ ಪ್ರಾಮಾಣಿಕವಾಗಿ 3 ವರ್ಷಗಳ ಸಹ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ನಾವು. ಬಹುಶಃ ನೀವು ಕೊಟ್ಟವರಿಗೆ ಕೊಡೋದಾದ್ರೆ, ಹೊಸಬರಿಗೆ ಕೊಡ್ತೀನಿ ಅಂತ ಹೇಳಿ ಮತ್ತೆ ಅವರಿಗೆ ನೀವು ಕೊಡೋದಾದ್ರೆ, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳಿಗೆ ಅಥವಾ ಪ್ರಬಲ ಇರುವಂತಹ ಮಕ್ಕಳಿಗೆ ಕೊಡೋದಾದ್ರೆ, ಆದ್ರೆ ಸಾಧಾರಣ ಜನರು ನಾವೆಲ್ಲ ರಾಜಕೀಯ ಬರಬಾರ್ದ ಅಂದ್ರೆ ಹೇಳ್ಬಿಡಿ ಅಲ್ವಾ. ನಮ್ಗೆ ಅಂದ್ರೆ ಮಂತ್ರಿ ಆಗುವಂತ ಅವಕಾಶಗಳು ಇಲ್ವಾ, ಅಥವಾ ನಾವು ಮಾಡಬಾರ್ದ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಸಾಮಾನ್ಯವಾಗಿ ಈ ಸಚಿವರನ್ನ ಆಯ್ಕೆ ಮಾಡೋದ ಸಂದರ್ಭದಲ್ಲಿ ರಾಜ್ಯದ ನಾಯಕರ ಅಭಿಪ್ರಾಯವನ್ನು ತಗೊಬೇಕು. ಅದನ್ನ ಬಿಟ್ಟು ಹೈಕಮಾಂಡ್ ಒಂದು ಟೀಮ್ ಇರುತ್ತೆ, ಯಾರ್ಯಾರು ಸಮರ್ಥರಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಸಮರ್ಥರಾಗಿರುವಂತ ವ್ಯಕ್ತಿಗಳ ಆ ಸ್ಥಾನವನ್ನ ತಪ್ಪಿಸೋದಿದೆಯಲ್ಲ, ಅದರಲ್ಲಿ ಗೋಪಾಲ್ ಕೃಷ್ಣರವರಿಗೆ ಆಗದೇ ಇರುವಂತ ತಂಡ ಏನಾದರೂ ಇದೆಯಾ? ಇಲ್ಲಿವರೆಗೂ ನಮಗೂ ಗೊತ್ತಿರಲಿಲ್ಲ, ಆಗದೇ ಇರುವಂತ ತಂಡ ಏನಾದರೂ ಇದೆಯಾ? ನನಗೆ ವಿರೋಧವಾಗಿ ಯಾರು ಇಲ್ಲ, ನಾನು ಯಾರು ವಿರೋಧ ಕಟ್ಕೊಂಡಿಲ್ಲ. ನಮ್ಮ ಪಕ್ಷದಲ್ಲಿ ನಾವು ವಿರೋಧ ಇದ್ದೀವಿ, ವಿರೋಧ ಪಕ್ಷದವರು ವಿರೋಧ ಇದ್ದಾರೆ ಬಿಟ್ರೆ ನಮ್ಮ ಪಕ್ಷದಲ್ಲಿ ಯಾರು ವಿರೋಧ ಇರಲಿಲ್ಲ. ನನಗೆ ಎಲ್ಲ ರಾಜ್ಯದ ಜನರು ಪ್ರತಿಯೊಬ್ಬರು ಬೇಳೂರಿಗೆ ಆಗ್ಬೇಕು ಅನ್ನೋದ್ರಲ್ಲಿ ಇದ್ರು. ಇವತ್ತು ನನಗೆ ಆಗತ್ತ ಅನ್ನೋ ನಿರೀಕ್ಷೆಯಲ್ಲೂ 10 ಗಂಟೆವರೆಗೆ ಇತ್ತು. ಬೆಳಿಗ್ಗೆ ನೋಡೋ ಲಿಸ್ಟ್ ಅಲ್ಲಿ ಚೇಂಜ್ ಆಗಿ ಬಂದಿದ್ದರಿಂದ ಬಹಳ ನೋವಾಗಿದೆ. ಇನ್ನೊಂದು ಹೆಸರು, ಯಾಕಂದ್ರೆ ಕೊನೆ ಹಂತದಲ್ಲಿ ನೀವು ನೋಡಿದ್ರೆ ಮಂಕಳ ವೈದ್ಯ ಅವ್ರದ್ದಿತ್ತು, ಅದು ಎಕ್ಸಿಟ್ ಆಯ್ತು, SS ಮಲ್ಲಿಕಾರ್ಜುನ್ ಅವ್ರದ್ದು ಇನ್ನಾಯ್ತು. ಆ ರೀತಿ ಏನೋ ಮ್ಯಾಜಿಕ್ ಆಗ್ಬೋದು ಅನ್ನಿಸ್ತಾ ಇದೆಯಾ? ಇಲ್ಲ, ಆ ತರ ಏನೋ ಸಾಧ್ಯ ಇಲ್ಲ. ಅವಲ್ಲ ಎಲ್ಲ ಒಬ್ಬೊಬ್ಬರಿಗೆ ಆಗಿರುತ್ತೆ. ಮಲ್ಲಿಕಾರ್ಜುನ್ ಪ್ರಬಲವಾಗಿದ್ದಾರೆ, ಅವರು ಮನೆಯವರು MP ಇದ್ದಾರೆ, ಮಗ MLA ಇದ್ದಾರೆ, ಇವರು MLA ಇದ್ದಾರೆ, 3 ಜನ ಸಹ ರಾಜಕೀಯದಲ್ಲಿ ಇದ್ದಾರೆ. ಅದರಿಂದ ಸ್ವಲ್ಪ ಖಡಕ್ ಆಗಿ ಉತ್ತರ ಕೊಟ್ಟಿರ್ತಾರೆ, ಅವರಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಗೋಪಾಲ್ ಕೃಷ್ಣ ಅವರು ಮಾತಾಡಿದ್ರೆ ಆಗ್ಬೋದಿತ್ತ ಸರ್? ಅಂದ್ರೆ ನೀವು ಬೇಡ ಆತರ ನನಗೆ ಹೆದರಿಸಿ ಇದು ಮಾಡುವಂತದ್ದು ಏನಿಲ್ಲ. ನಮಗೆ ನಾನು ಕೇಳಿದೆ, ನನ್ನ ಹಕ್ಕುಗಳು ಕೇಳಿದೆ, ನನ್ನ ನೋವಾಗಿದೆ, ಬೇಸರ ಆಗಿದೆ. ಅದರಿಂದ ನಾಳೆ 10 ಗಂಟೆಗೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ನಿಗಮಕ್ಕೂ ರಾಜೀನಾಮೆ ಕೊಡ್ತೇನೆ. ಇನ್ನೊಂದಿಷ್ಟು ಜನ ನಿಮ್ಮ ಜೊತೆಗೆ ಬೇಸರ ಪಟ್ಕೊಂಡಿರುವಂತಹ ಶಾಸಕರು ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸಹ ಸುಮಾರು ಜನ ಇದ್ದಾರೆ. ಅವರೆಲ್ಲ ನಾಳೆ ಬಹುಶಃ ಬರ್ತಾರೆ. ಬಹುಶಃ ನಾಳೆ ಬಂದು ನಾವೆಲ್ಲ ಒಟ್ಟಾಗೋಣ, ಕೂತು ಚರ್ಚೆ ಮಾಡಬೇಕಂತ ಹೇಳಿದ್ದಾರೆ. ಅಪ್ಪಾಜಿ ನಾಡಗೌಡರು ಇನ್ನೊಂದು 20 ನಿಮಿಷದಿಂದ ಮಾತಾಡುವಾಗ ಪಕ್ಷಕ್ಕಾಗಿ ನಿಯತ್ತಾಗಿ ದುಡಿದಿದ್ದೀವಿ, ಯಾವ ಕೆಲಸ ಅಂತ ತಲೆ ಮೇಲೆ ಹೊತ್ಕೊಂಡು ಮಾಡಿದೀವಿ, ಯಾರಿಗೋ ಕೊನೆ ಕ್ಷಣದಲ್ಲಿ ಮಣೆ ಹಾಕ್ತಾರೆ ಅಂದ್ರೆ ನಮ್ಮಂತವ್ರಿಗೆ ಬೆಲೆ ಇಲ್ವಾ ಅಂತ ಅವ್ರ ಮಾತು ನಿಮ್ಮ ಮಾತು ಒಂದೇ ತರ ಇದೆ. ಸಹಜವಾಗಿದೆ. ಈ ನೀವು ಕೊಟ್ಟವರಿಗೆ ಕೊಡ್ಬೇಕಂತ ಏನಿದೆ ಸರ್? 5 ವರ್ಷ ಅವರೇ ಆಗ್ಬೇಕಾಗಿದ್ದಾರೆ. ಮತ್ ನಾವ್ಯಾಕೆ ರಾಜಕಾರಣ ಬರ್ಬೇಕಾಯ್ತು? ನಾವ್ಯಾಕೆ ರಾಜಕಾರಣ ಮಾಡಬೇಕು ಅಲ್ವಾ? ನಮಗೆ ಅವಕಾಶ ಕೊಡ್ಬೇಕಲ್ಲ. ಈಗ ಹಿಂದೆ 3 ವರ್ಷ ಮಾಡಿದ್ದಾರೆ, ಆಗಿದೆ, ಅವರಿಗೆ ಅವಕಾಶ ಕೊಟ್ಟಾಗಿದೆಯಪ್ಪ. ಮತ್ತೆ ಹೊಸಬ್ರಿಗೆ ಕೊಡೋದು ಬಿಟ್ಟು ನೀವು ಅವರಿಗೆ ಮನೆ ಹಾಕೋದಾದ್ರೆ ಇನ್ನು ನಾವೇನ್ ಮಾಡ್ಬೇಕು ಹೇಳಿ? ನಾವ್ ಯಾವ ತರ ರಾಜಕಾರಣ? ಒಂದು ಪ್ರಶ್ನೆ ನನಗಿರೋದು, DK ಶಿವಕುಮಾರ್ ಅಧ್ಯಕ್ಷರಾಗಿದ್ರು, ಈಗ BK ಹರಿಪ್ರಸಾದ್ ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರು ಜೊತೆಗೆ ಸಿದ್ದರಾಮಯ್ಯನವರು ಏನಾದ್ರೂ ಬೇಳೂರವರೇ ಬೇಜಾರು ಮಾಡ್ಕೊಂಬೇಡಿ ಅಥವಾ ಕೈ ತಪ್ಪಿದೆ, ಒಂದು ಸಮಜಾಯಿಷಿನೋ ಸಮಾಧಾನ ಮಾತೋ ಏನಾದ್ರೂ ಆಯ್ತಾ? 140 ಜನ ಇದ್ದಾರೆ, ಎಂತಕ್ಕೆ ಅವ್ರು ಹೇಳ್ತಾರೆ ಹೇಳಿ? 140 ಜನ ಇರ್ಬೇಕಾದ್ರೆ ಅವೆಲ್ಲ ಹೇಳಕ್ ಬರ್ತಾರ? ಅವರು ಯಾವ್ದಕ್ಕೂ ಹೇಳಕ್ ಬರಲ್ಲ, ಅವೆಲ್ಲ ನಡೆಯೋದಿಲ್ಲ ಅವಲ್ಲ ಅಲ್ವಾ? ಅದಕ್ಕೆ ಅವ್ರು ಸುಮ್ಮನೆ ಇರ್ತಾರೆ. ನೀವು ಯಾರಿಗೂ ಫೋನ್ ಮಾಡಕ್ ಹೋಗಿಲ್ಲ ಸರ್? ಯಾರಿಗೂ ಫೋನ್ ಮಾಡೋದಿಲ್ಲ. ನಮ್ ನಿರ್ಧಾರ ಇದೆ, ನನಗೆ ಬೇಸರ ಆಗಿದೆ. ನಾಳೆ 10 ಗಂಟೆಗೆ ವಿಧಾನಸೌಧಕ್ಕೆ ಬಂದು ರಾಜೀನಾಮೆ ಕೊಡ್ತೇನೆ, ನೀವು ತೆಗೆದುಕೊಳ್ಬೇಕಾದ್ರೆ ನೀವು ಬನ್ನಿ. ಶಾಸಕ ಸ್ಥಾನಕ್ಕೆ ಪ್ಲಸ್ ಬೋರ್ಡ್ಗೆ ಎರಡಕ್ಕೂ ರಾಜೀನಾಮೆ ಕೊಡ್ತೀನಿ.
ತಳಮಟ್ಟದಿಂದ ಕೆಲಸ ಮಾಡಿಕೊಂಡು ಬಂದಿದ್ರೂ ಕೂಡ ಇಲ್ಲಿಯವರೆಗೂ ಪಕ್ಷ ನಮ್ಮನ್ನ ಗುರುತಿಡಿಯದೆ ಕೊಡಬೇಕಾದಂತ ಅವಕಾಶವನ್ನ ಕೊಡದೇ ಇರೋದು ಸ್ವಾಭಾವಿಕವಾಗಿ ನಾನು ಇಲ್ಲಿವರೆಗೂ ರಾಜಕೀಯ ಜೀವನದಲ್ಲಿ ನಡ್ಕೊಂಡ್ ಬಂದಿದ್ದ ದಾರಿಗೆ ಮುಳ್ಳಾಗಿರುತ್ತೆ ಅದೊಂದು ಕಪ್ಪು ಚುಕ್ಕಿ ಆಗಿರುತ್ತೆ ಅನ್ನೋ ಒಂದು ಭಾಸದಲ್ಲಿ ನಾಳೆ ಶಾಸಕ ಸ್ಥಾನಕ್ಕೆ ಪ್ಲಸ್ ಬೋರ್ಡ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹಿರಿಯ ಶಾಸಕರಾದಂತ ಬೇಳೂರು ಗೋಪಾಲ್ ಕೃಷ್ಣರವರು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಂಗೆ ರೋಲ್ ಮಾಡಿ ಇಂಗ್ಲಿಷ್